ಕೇರಳದಲ್ಲಿ ನಡೆದ ಒಂದು ಚಿಕ್ಕ ಹಳ್ಳಿಯ ಕಥೆ ಇದು. ಅಲ್ಲಿರೋ ಎಲ್ಲ ಜನರು ಅವರ ಹೊಲದಲ್ಲಿ ಧಾನ್ಯದ ಬದಲು ತೆಂಗಿನ ಮರವನ್ನ ಹಾಕ್ತಾ ಇದ್ರು. ಸಂದು, ಓ ಸಂದು, ಎಲ್ಲೋಗಿದೆ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ. ಅರೆ ಅಣ್ಣ, ಹುಷಾರಿರ್ಲಿಲ್ಲ ನಂಗೆ. ಏನಾಗಿದೆ ನಿನ್ನ ಆರೋಗ್ಯಕ್ಕೆ? ನಿನ್ನೆ ರಾತ್ರಿ ಮಳೆಲಿ ನೆಂದ್ಬಿಟ್ಟೆ, ಒದ್ದೆ ಬಟ್ಟೆಲೆ ಮಲ್ಕೊಂಡೆ. ಮತ್ ಬೆಳಿಗ್ಗೆ ಎದ್ದು ನೋಡ್ದೆ ಇಡೀ ಮೈ ನೋವ್ತಾ ಇತ್ತು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಕ್ಕಾಗಲ್ವಾ? ಮಳೆಲಿ ನೆನ್ಯಕ್ಕೆಲ್ಲ ಹೋಗ್ಬೇಡ. ಅರೆ ಅಣ್ಣ, ನಿಮಗಂತೂ ಗೊತ್ತಿದೆ ನಮ್ ಹಳ್ಳಿಲೊಂದು ಹೇಗ್ ಮಳೆ ಆಗುತ್ತೆ ಅಂತ. ಇವಾಗ ನಿಮಗೆ ಬಿಸಿಲು ಕಾಣಿಸ್ಕೊಳ್ಳುತ್ತೆ, ಇನ್ ಸ್ವಲ್ಪ ಹೊತ್ತಾಗ್ತಿದಂಗೆ ಆಕಾಶದಲ್ಲಿ ಮೋಡ ಕಾಣಿಸುತ್ತೆ, ಮತ್ ಮಳೆ ಶುರು. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಏನ್ ಹೇಳ್ತೀನಿ ಅಂದ್ರೆ, ಎಷ್ಟೇ ಬಿಸ್ಲಿರ್ಲಿ ಮನೆಯಿಂದ ಹೊರಡಬೇಕಾರೆ ಛತ್ರಿನ ಜೊತೆಲೆ ಇಟ್ಕೊಂಡು ಹೋಗು ಅಂತ. ಯಾರಿಗೊತ್ತು ಮಳೆ ಯಾವಾಗ ಬರುತ್ತೆ ಅಂತ? ಯಾರಿಗೂ ಗೊತ್ತೇ ಆಗೋಲ್ಲ. ಮತ್ತೆ ಹೇಳಿ, ಏನ್ ಮಾಡಿದ್ರಿ ಇಡೀ ದಿನ? ಹೊಲಕ್ಕೆ ತೆಂಗಿನ ಗಿಡ ನೆಡಕ್ಕೆ ಅಂತ ಹೋಗಿದ್ದೆ. ಮತ್ತೆ ನೀನ್ ಯಾವಾಗ ಮಾಡ್ತಾ ಇದ್ಯಾ ಹೊಸ ತೆಂಗಿನ ಗಿಡ ನೆಡಕ್ಕೆ? ನಾಳೆ ಹೊತ್ತಿಗೆ ಆರೋಗ್ಯ ಸರಿ ಹೋದ್ರೆ ನಾಳೆನೆ ಶುರು ಮಾಡ್ತೀನಿ. ಸರಿ, ಹಾಗಾದ್ರೆ ನನ್ನ ಹತ್ರ ಒಂದಷ್ಟು ಗಿಡಗಳು ಉಳಿದಿದೆ. ನಿನಗ್ ಬೇಕಾದ್ರೆ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ತಗೊಂಡು ಹೋಗು. ಆಯ್ತು ಅಣ್ಣ. ಅಣ್ಣ ಅವರ ಮನೆ ಕಡೆ ಹೊರಟೋಗ್ತಾರೆ. ಹೋಗ್ಬಿಟ್ಟು ಹೊಲ ಗದ್ದೆ ನೋಡ್ಕೊಂಡ್ ಬರ್ತೀನಿ, ಎಷ್ಟು ಗಿಡ ಹಿಡ್ಸುತ್ತೆ ಅಂತ. ಸಂದು ಅವನ ಹೊಲದ ಕಡೆಗೆ ಹೋಗ್ತಾ ಇರ್ತಾನೆ. ಅಲ್ಲಿ ರಸ್ತೆಯಲ್ಲಿ ಅವನಿಗೆ ನಾರಾಯಣಿ ಸಿಗ್ತಾಳೆ. ಈಗ ನೀನ್ ಹುಷಾರಾಗಿದ್ಯಾ ಸಂದು? ಅಣ್ಣ ಹೇಳ್ತಿದ್ರು ನಿನ್ಗೇನೋ ಹುಷಾರಿಲ್ಲ ಅಂತ. ಹಾ, ಇವಾಗ ಸರಿ ಇದೀನಿ. ನೀನ್ ಎಲ್ಲಿಂದ ಬರ್ತಾ ಇದ್ಯಾ? ನಮ್ಮಪ್ಪನ್ ಜೊತೆ ಹೊಲಕ್ಕೆ ಗಿಡ ಉಣೋದಕ್ಕೆ ಹೋಗಿದ್ದೆ ನಾನು. ನಾನು ಕೂಡ ಗದ್ದೆ ಕಡೆನೆ ಹೋಗ್ತಾ ಇದ್ದೀನಿ. ಒಂದು ಅಂದಾಜ್ ಮೇಲೆ ಎಷ್ಟು ಗಿಡ ಹಿಡಿಸುತ್ತೆ ನೋಡ್ಬೇಕು ಅಂತ. ಹೌದಾ? ಅರೆ ಹೌದು, ಅಪ್ಪ ಹೇಳ್ತಾ ಇದ್ರು ನಿನ್ ಹತ್ರ ನಿಂದೇ ಆದ ಒಂದು ಸ್ವಂತ ಮನೆ ಇದ್ದಾಗ ನನ್ನನ್ನ ನಿನಗ್ ಮದ್ವೆ ಮಾಡ್ತಾರಂತೆ, ಇಲ್ಲ ಅಂದ್ರೆ ಅಪ್ಪ ನನ್ಗೆ ಬೇರೆ ಮದ್ವೆ ಮಾಡ್ತಾರಂತೆ. ಅಪ್ಪನಿಗೆ ಹೇಳು ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ, ಮತ್ತು ಈ ವರ್ಷದ ಕೊನೆ ಹೊತ್ತಿಗೆ ನಂದೇ ಆದ ಮನೆ ಇರುತ್ತೆ ಅಂತ. ಅವಾಗ ಬೇರೆ ಯಾವ್ದೋ ಸಂಬಂಧ ಹುಡುಕೋ ಅವಶ್ಯಕತೆ ಇರಲ್ಲ. ಇಷ್ಟನ್ನ ಹೇಳಿ ಸಂದು ಅವನ ಹೊಲದ ಕಡೆ ಹೋಗ್ಬಿಡ್ತಾನೆ. ಮತ್ತೆ ನಾರಾಯಣಿ ಅವಳ ಮನೆಗೆ ಹೊರಟೋಗ್ತಾಳೆ. ನಾರಾಯಣಿ ಹೇಳಿದ್ದನ್ನ ಕೇಳಿ ಈಗ ಸಂದು ಸ್ವಲ್ಪ ಬೇಜಾರಾಗ್ಬಿಡ್ತಾನೆ. ಅವನು ಈಗ ಆದಷ್ಟು ಬೇಗ ಸ್ವಂತ ಮನೆ ಕಟ್ಕೋಬೇಕು. ಈ ವರ್ಷ ನಾನು ನಂದೇ ಆದ ಒಂದು ಮನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮದ್ವೆ ನಾರಾಯಣಿ ಜೊತೆ ಆಗೋದಿಲ್ಲ. ಈ ಸರ್ತಿ ಕಷ್ಟಪಟ್ಬಿಟ್ಟು ನಾನು ತುಂಬಾ ತೆಂಗಿನ ಗಿಡ ಹಾಕ್ಬೇಕು. ಸಂದು ಹೊಲಗಳಿಗೆ ಹೋಗ್ತಾನೆ. ಅಲ್ಲಿ ಅಳತೆ ತಗೊಂಡ್ ಬರ್ತಾನೆ. ಅವನು ಎಷ್ಟೆಷ್ಟು ದೂರದಲ್ಲಿ ಗಿಡಗಳನ್ನ ನಡ್ಬೇಕು ಅಂತ. ಮನೆಗ್ ಬಂದು ಅವನು ಅಡ್ಗೆ ಮಾಡ್ತಾನೆ. ಮತ್ತೆ ಊಟ ಮಾಡಿ ನಿದ್ದೆ ಮಾಡಕ್ಕೆ ಹೊರಟೋಗ್ತಾನೆ. ನಾಳೆ ಬೆಳಿಗ್ಗೆ ಎದ್ದು ಬಿಟ್ಟು ಗದ್ದೆಗೆ ಹೋಗ್ಬೇಕು. ಈಗ ಬೇಗ ಮಲ್ಕೊಳ್ತೀನಿ. ಸಂದು ಲೈಟ್ ಆರಿಸಿ ಮಲ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಅವನು ಬೇಗ ಹೇಳ್ತಾನೆ. ಮತ್ತೆ ಗಿಡಗಳನ್ನ ತಗೊಳ್ಳೋದಕ್ಕೆ ಅಣ್ಣ ಅವ್ರ ಮನೆಗ್ ಹೋಗ್ತಾನೆ. ಅಣ್ಣ, ಓ ಅಣ್ಣ, ನಾನ್ ಬಂದಿದ್ದೀನಿ. ತೆಂಗಿನ ಗಿಡ ಕೊಡು ನನಗೆ. ಅರೆ ಒಳಗೆ ಬಾರೋ, ನಾನ್ ತಿಂಡಿ ತಿಂತಾ ಇದ್ದೀನಿ. ನೀನು ಸ್ವಲ್ಪ ತಿಂಡಿ ತಿನ್ನು, ಆಮೇಲೆ ಗಿಡ ತಗೊಂಡು ಹೋಗು. ಇಲ್ಲ ಅಣ್ಣ, ನನಗ್ ಹೊತ್ತಾಗ್ತಾ ಇದೆ. ಏ ಬಾರೋ, ನಾಚಿಕೆ ಯಾಕೋ ಮಾಡ್ಕೊಂತಿದ್ಯಾ? ನಿಂದೆ ಮನೆ ಕಣೋ. ಇದು ತಗೊಳ್ಳೋ ಮಗಳೇ, ಅವನಿಗೆ ಹೊರಗಡೆನೆ ತಿಂಡಿ ಕೊಡು, ಅವನು ಒಳಗಂತೂ ಬರೋಲ್ಲ. ಸರಿ ಅಪ್ಪಾಜಿ. ಸರೋಜಿನಿ ಒಂದು ಪ್ಲೇಟಲ್ಲಿ ಇಡ್ಲಿ, ವಡೆ ಮತ್ತೆ ಚಟ್ನಿ ತಗೊಂಡ್ ಬರ್ತಾಳೆ. ಮತ್ತೆ ಸಂದುಗೆ ಕೊಡ್ತಾಳೆ. ತಗೊಳ್ಳಿ ಅಣ್ಣ, ತಿಂಡಿ ತಿನ್ಬಿಡಿ. ಆಮೇಲೆ ಅವನು ತಿಂಡಿ ತಿಂತಾನೆ. ಸ್ವಲ್ಪ ಹೊತ್ತಲ್ಲಿ ನಾಷ್ಟ ತಿಂದ್ಮೇಲೆ ಅಣ್ಣ ಕೂಡ ಹೊರಗಡೆ ಬರ್ತಾರೆ. ತಿಂಡಿ ತಿಂದ ಬಾ ನನ್ ಜೊತೆ, ನಾನ್ ನಿನಗೆ ತೆಂಗಿನ ಗಿಡನ ಕೊಡ್ತೀನಿ. ಅಣ್ಣ ಸಂದುಗೆ ತೆಂಗಿನ ಸಸಿಗಳನ್ನ ಕೊಡ್ತಾರೆ. ಮತ್ತೆ ಸಂದು ಆ ಗಿಡಗಳನ್ನ ತಗೊಂಡು ಅವನ ಹೊಲದಲ್ಲಿ ನಡ್ತಾನೆ. ಈ ಸತಿ ಅಂತೂ ನಾನು ತುಂಬಾನೇ ಕಷ್ಟ ಪಡ್ಬೇಕು. ಅವಾಗ್ಲೇನೆ ನಾನು ಮನೆ ಕಟ್ಟಕ್ಕೆ ದುಡ್ಡು ಹೊಂದ್ಸಕ್ಕಾಗುತ್ತೆ. ಸಂದು ಗಿಡಗಳನ್ನೆಲ್ಲ ನಟ್ಟ ಮೇಲೆ ಅದರ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಹಳ್ಳಿಗಳನ್ನ ಮಾಡಿ ನೀರು ಮತ್ತೆ ಗೊಬ್ಬರ ಹಾಕ್ತಾನೆ, ಅವು ಬೇಗ ದೊಡ್ಡವಾಗ್ಲಿ ಅಂತ. ಈಗ ಸಂದು ದಿನ ಅವನ ಹೊಲಕ್ಕೆ ಹೋಗ್ತಾನೆ ಮತ್ತೆ ಗಿಡಗಳಿಗೆ ನೀರ್ ಹಾಕ್ತಾನೆ. ತೆಂಗಿನ ಮರವಂತೂ ಚೆನ್ನಾಗೇ ಬೆಳೀತಾ ಇದೆ. ಈ ಸತಿ ನಾನು ಚೆನ್ನಾಗಿ ದುಡಿಮೆ ಮಾಡ್ತೀನಿ. ಸ್ವಲ್ಪ ದಿನಕ್ಕೆ ಎಲ್ಲ ಮರಗಳಲ್ಲೂ ಎಳ್ನೀರ್ ಬಿಟ್ಬಿಡತ್ತೆ. ಟ್ರಕ್ ಅವನ್ ಬಂದಿದ್ದಾನೆ ತೆಂಗಿನ ಖರೀದಿ ಮಾಡೋದಕ್ಕೆ. ಬೇಗಲೇ ನಿನ್ನ ತೆಂಗಿನ ಮರದಿಂದ ತೆಂಗಿನಕಾಯಿ ಕೀಳು. ಇಲ್ಲ ಅಣ್ಣ, ಈ ಸರ್ತಿ ನಾನು ಟ್ರಕ್ ಅವನಿಗೆ ನನ್ನ ತೆಂಗಿನಕಾಯಿನ ಮಾರೋಲ್ಲ. ಅವನು ನಮ್ಮ ಹತ್ರ 10 ರೂಪಾಯಿಗೆ ತೆಂಗಿನಕಾಯಿನ ತಗೊಳ್ತಾನೆ. ಮತ್ತೆ ಅವನು ಪೇಟೆಗೆ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿನ 50 ರೂಪಾಯಿಗೆ ಮಾರ್ತಾನೆ. ಒಂದು ತೆಂಗಿನಕಾಯಿಗೆ 40 ರೂಪಾಯಿ ಲಾಭ ಇಡ್ತಾನ. ಅದನ್ನೇ ಹೇಳ್ತಿರೋದು. ಇಡೀ ವರ್ಷ ನಾವು ಕಷ್ಟ ಪಡ್ತೀವಿ, ಮಧ್ಯವರ್ತಕರು ಲಾಭ ಪಡಿತಾರೆ. ಏನೇ ಆದ್ರೂ ಈ ವರ್ಷ ನನಗೆ ತುಂಬಾ ಹಣದ ಅವಶ್ಯಕತೆ ಇದೆ. ನನ್ ಮನೆ ಕಟ್ಬೇಕಲ್ಲ.
ನನ್ನ ಮಗಳಿನ ಮದ್ವೆ ಕೂಡ ನಾನ್ ಅನ್ಕೊಳ್ತಾ ಇದ್ದೆ ಸಾವುಕಾರ ಹತ್ರ ಸಾಲ ಕೇಳ್ಬೇಕು ಅಂತ. ನಾನು ಕೂಡ ಪೇಟೆಗೆ ಹೋಗ್ಬಿಟ್ಟು ತೆಂಗಿನಕಾಯಿ ಮಾರಿದ್ರೆ ಸಾಲ ತಗೊಳ್ಳೋ ಅವಶ್ಯಕತೆನೇ ಇರೋಲ್ಲ. ಅಣ್ಣ ಮತ್ತೆ ಸಂದು ಇಬ್ರು ಅವರ ತೋಟದಲ್ಲಿ ಬೆಳೆದ ತೆಂಗಿನಕಾಯಿಗಳನ್ನ ಕೀಳ್ತಾರೆ ಮತ್ತೆ ಒಂದು ಮೂಟೆಯಲ್ಲಿ ಹಾಕೊಂಡು ಸಿಟಿಗ್ ತಗೊಂಡು ಹೋಗಿ ಮಾರ್ತಾರೆ. ಅದರಿಂದ ಇಬ್ರು ಒಳ್ಳೆ ದುಡ್ಡನ್ನ ಸಂಪಾದಿಸ್ತಾರೆ. ದುಡ್ಡನ್ನೆಲ್ಲ ಉಳಿಸಿ ಸಂದು ಅವನ್ಗೋಸ್ಕರ ಒಂದು ಸ್ವಂತ ದೊಡ್ಡ ಮನೆ ಕಟ್ಕೊಳ್ತಾನೆ. ಮತ್ತೆ ಅಣ್ಣ ಅವರ ಮಗಳು ಸರೋಜಿನಿ ಮದ್ವೆನ ಮಾಡ್ಬಿಡ್ತಾರೆ. ಈಗ ನಂದೇ ಆದ ಮನೆ ಕಟ್ಟಿದೀನಿ. ನಾರಾಯಣಿ ಅಪ್ಪನ ಜೊತೆ ನನ್ನ ಮದ್ವೆ ಬಗ್ಗೆ ಮಾತಾಡ್ಬೇಕು. ಸಂದು ನಾರಾಯಣಿ ಮನೆಗ್ ಹೋಗ್ತಾನೆ ಮತ್ತೆ ಅವನ ಮದ್ವೆ ಬಗ್ಗೆ ಮಾತಾಡ್ತಾನೆ. ಸ್ವಂತ ಮನೆ ಮಾಡಿದ್ದಕ್ಕೆ ಈಗ ನಾರಾಯಣಿ ಅವರ ತಂದೆ ಇವರಿಬ್ಬರ ಮದ್ವೆಗೆ ಒಪ್ಪಿಗೆ ಕೊಟ್ಬಿಡ್ತಾರೆ. ಅರೆ, ಈ ಮಳೆ ಇಷ್ಟೊಂದು ಜೋರಾಗಿ ಸುರಿತಾ ಇದೆ. ಸಂದು ನೋಡ್ತಾನೆ ಅವನ ಊರಲ್ಲಿ ಜೋರಾದ ಮಳೆ ಸುರಿಯಕ್ ಶುರುವಾಗ್ಬಿಡತ್ತೆ. ಮತ್ತೆ ನೋಡ್ತಾ ನೋಡ್ತಾನೆ ಮಳೆ ನೀರೆಲ್ಲ ಅಲ್ಲೇ ಸೇರ್ಕೊಳಕ್ ಶುರುವಾಯ್ತು. ಈಗೇನ್ ಮಾಡೋದು? ನಾಳೆ ನಮ್ ಮದ್ವೆ ಇದೆ ಮತ್ತೆ ಇವತ್ತು ಇಷ್ಟು ಜೋರಾದ ಮಳೆಯಿಂದ ನಮ್ಮ ಹಳ್ಳಿಯಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ಮೊದ್ಲು ನಿನ್ನನ್ನ ನೀನು ಕಾಪಾಡ್ಕೋ. ಇಡೀ ಹಳ್ಳಿಗೆ ಪ್ರವಾಹ ಬರ್ತಾ ಇದೆ. ಬದುಕಿದ್ರೆ ಯಾವಾಗ ಬೇಕಾದ್ರೂ ಮದ್ವೆ ಆಗ್ಬೋದು. ಮಳೆ ಹೇಗೆ ಜೋರಾಗ್ತಾನೆ ಇರುತ್ತೋ ಹಾಗೆ ಸಮಯ ಕೂಡ ಕಳೀತಾ ಇರತ್ತೆ. ಪ್ರವಾಹದ ನೀರು ಮನೆ ಒಳಗಡೆ ಕೂಡ ಹೋಗಕ್ಕೆ ಶುರುವಾಯ್ತು ಮತ್ತೆ ಮನೆಗಳು ಮುರಿದು ಹೋಗ್ತಾ ಇದ್ವು. ಮೊದ್ಲು ಇಲ್ಲಿಂದ ಹೊರಟೋಗು ಮಗನೆ, ನಮ್ ಮನೆ ಎಲ್ಲ ಒದ್ದೆ ಆಗ್ತಾ ಇದೆ. ದೇವಸ್ಥಾನದ ಹತ್ರ ಹೋಗಿ. ಅಣ್ಣ ಅವರ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ ಹೋಗ್ತಾರೆ. ಅಲ್ಲಿ ಇಡೀ ಹಳ್ಳಿಯವರು ಬಂದು ಉಳ್ಕೊಂಡ್ಬಿಟ್ಟಿರ್ತಾರೆ. ದೇವಸ್ಥಾನ ಆ ಊರಿನ ಕೆಳಭಾಗದಲ್ಲೇ ಇತ್ತು. ಆದ್ರೂ ಕೂಡ ಆ ಪ್ರವಾಹದ ನೀರು ಅಲ್ಲಿಗೆ ಹೋಗೋದೇ ಇಲ್ಲ. ಬಾ, ನನ್ನ ಕೈ ಹಿಡ್ಕೋ. ನೀರಿನ ಒತ್ತಡ ತುಂಬಾ ಜಾಸ್ತಿ ಇದೆ. ಸಂದು ಅವನ ಪ್ರಾಣನೂ ಲೆಕ್ಕಿಸದೆ ನಾರಾಯಣಿ ಮತ್ತೆ ಅವರ ತಂದೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಆ ಇಡೀ ಹಳ್ಳಿಯವರು ಆ ಪ್ರವಾಹದ ನೀರು ಕಡಿಮೆ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ನಿಧಾನವಾಗಿ ನೀರು ಕಡಿಮೆ ಆಯ್ತು. ಆದ್ರೆ ಹಳ್ಳಿಯವರ ಮನೆಗಳು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ವು. ಅದಕ್ಕೆ ಎಲ್ರಿಗೂ ಮನೆ ಇಲ್ದೆ ಆಗ್ಬಿಡತ್ತೆ. ನಾನು ತುಂಬಾ ಕಷ್ಟಪಟ್ಬಿಟ್ಟು ನನ್ನದೇ ಆದ ಮನೆ ಕಟ್ಟಿದ್ದೆ. ಇವತ್ತು ನನ್ನ ಕಣ್ ಮುಂದೆನೆ ನನ್ನ ಮನೆ ಕೊಚ್ಚ ಹೋಯ್ತು. ನನಗೇನು ಮಾಡಕ್ಕಾಗ್ಲಿಲ್ಲ. ನಮ್ ಎಲ್ಲರೂ ಮನೆನೂ ಕೊಚ್ಚು ಹೋಯ್ತು. ನೀನೊಬ್ನು ಮನೆನೇ ಮಾತ್ರ ಕೊಚ್ಚು ಹೋಗ್ಲಿಲ್ಲ. ದೇವರ ಕೃಪೆಯಿಂದ ನಾವೆಲ್ಲರೂ ಜೀವಂತವಾಗಿದ್ದೀವಿ. ನಿಜ ಹೇಳ್ತಾ ಇದೀರಿ ಅಣ್ಣ, ಜೀವಂತವಾಗಿದ್ದೀವಿ. ಇಷ್ಟೇ ಸಾಕು. ಮನೇನ ನಾವ್ ಇನ್ನೊಂದು ಕಟ್ಕೊಳ್ಬೋದು. ಆಗ ಅಲ್ಲಿಗೆ ನಾರಾಯಣಿ ಮತ್ತೆ ಅವರ ತಂದೆ ಬರ್ತಾರೆ. ಇವಾಗ ನನ್ನ ಹತ್ರ ನಂದೇ ಆದ ಮನೆ ಕೂಡ ಇಲ್ಲ. ನೀವು ನಿಮ್ ಮಗಳನ್ನ ನನ್ನ ಜೊತೆ ಮದ್ವೆ ಮಾಡ್ಕೊಡ್ತಿರೋ ಇಲ್ವೋ? ಇಲ್ಲ ಮಗನೇ, ನೀನಂತೂ ತುಂಬಾ ಕಷ್ಟ ಪಡುವಂತವನು. ಇವತ್ತಿಲ್ಲ ನಾಳೆ ನಿಂದೆ ಆದ ಹೊಸ ಮನೆ ಕಟ್ಕೊಳ್ತೀಯ. ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ. ನನಗ್ ನಿನ್ನಂತ ಕಷ್ಟ ಪಡುವಂತ ಅಳಿಯ ಸಿಕ್ಕಿದಾನೆ. ನಮಗೆ ಈ ಕಷ್ಟದ ಸಮಯದಲ್ಲಿ ರಕ್ಷಣೆ ಕೊಟ್ಟಿರುವಂತವನಿಗೆ ಹೋಗಿ ಧನ್ಯವಾದ ಹೇಳೋಣ ಬನ್ನಿ. ಇಡೀ ಹಳ್ಳಿಯವರು ಆ ದೇವಾಲಯದ ಆವರಣದಲ್ಲಿ ಸೇರ್ತಾರೆ ಮತ್ತೆ ಅಯ್ಯಪ್ಪ ಸ್ವಾಮಿಯ ಪೂಜೆ ಅರ್ಚನೆ ಮಾಡ್ತಾರೆ. ಏ ಸ್ವಾಮಿ, ನೀನು ನಮ್ಮನ್ನೆಲ್ಲರನ್ನು ನಿಮ್ ಮನೆಯಲ್ಲಿ ರಕ್ಷಣೆ ಕೊಟ್ಟೆ. ಅದಕ್ಕೆ ನಾವು ನಮ್ ಇಡೀ ಹಳ್ಳಿಯವರು ನಿನಗೆ ಆಭಾರಿ. ನಾವಿನ್ನು ಎಷ್ಟು ದಿನ ಇರ್ಬೇಕಿಲ್ಲಿ? ಹೇ ಸ್ವಾಮಿ, ನಾವೆಲ್ಲರೂ ಕಷ್ಟಪಟ್ಬಿಟ್ಟು ನಮ್ದೇ ಆದ ಮನೆಯನ್ನ ವಾಪಸ್ ಕಟ್ಕೊಳ್ತೀವಿ. ಆದ್ರೆ ಈ ಪ್ರವಾಹದಿಂದ ನಮ್ಮ ಹೊಲ ಗದ್ದೆಗಳೆಲ್ಲ ಹಾಳಾಗೋಗಿದೆ. ನೀನೇ ದಾರಿ ತೋರ್ಸು. ಆಗ ಜೋರಾದ ಗಾಳಿ ಬೀಸುತ್ತೆ ಮತ್ತೆ ದೇವಸ್ಥಾನದ ಮುಂದೆ ಹಾಕಿದ್ದ ಒಂದು ತೆಂಗಿನ ಮರ ಜೋರಾಗಿ ಅಲ್ಲಾಡ್ತಾ ಇರುತ್ತೆ. ಅದರಿಂದ ಒಂದು ದೊಡ್ಡ ಎಳ್ನೀರು ಬಿದ್ದು ಹೋಗುತ್ತೆ. ಅದು 2 ಭಾಗ ಆಗ್ಬಿಡತ್ತೆ. ಆ ಎಳ್ನೀರು ನೋಡ್ತಾ ನೋಡ್ತಾ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಎಲ್ರಿಗೂ ಒಂದೊಂದು ಮನೆ ಮತ್ತೆ ಅವ್ರಿಗೆ ಒಂದೊಂದು ಹೊಲ ಆಗತ್ತೆ. ಸ್ವಾಮಿಗೆ ಜಯ ಆಗ್ಲಿ. ನನಗೆ ಗೊತ್ತಿತ್ತು ನೀನು ನಮ್ಮೆಲ್ಲರಿಗೂ ನಮಗೆ ಅಂತ ಮನೆ ಕಟ್ಕೊಡ್ತೀಯ ಅಂತ. ಈಗ ಎಲ್ರು ಅವ್ರಿಗೋಸ್ಕರ ಒಂದೊಂದ್ ಮನೇನ ಆರಿಸ್ಕೊಂಡ್ಬಿಡ್ತಾರೆ ಮತ್ತೆ ಅದರಲ್ಲಿ ವಾಸ ಮಾಡ್ತಾರೆ. ಎಳ್ನೀರಿಂದ ಮಾಡಿರುವಂತ ಈ ಊರಲ್ಲಿ 4 ಕಡೆ ದೊಡ್ಡ ಗೋಡೆ ಇರುತ್ತೆ. ಯಾಕೆಂದ್ರೆ ಯಾವಾಗಾದ್ರೂ ಪ್ರವಾಹ ಬಂದ್ರೆ ಆ ನೀರು ಊರಿನೊಳಗಡೆ ಬರ್ದೇ ಇರ್ಲಿ ಅಂತ. ಈ ಸರ್ತಿ ನಾನು ತೆಂಗಿನ ಗಿಡ ಜೊತೆಯಲ್ಲಿ ನಾನು ಧಾನ್ಯನು ಬೆಳಿತೀನಿ. ನಾರಾಯಣಿ ಅವರ ತಂದೆ ನಾರಾಯಣಿ ಮತ್ತೆ ಸಂದು ಮದ್ವೆ ತುಂಬಾನೇ ಧೂಮ್ ಧಾಮ್ ಅಂತ ಮಾಡ್ತಾರೆ. ಅದರಲ್ಲಿ ಇಡೀ ಹಳ್ಳಿಯವರು ಬಂದು ಸೇರ್ತಾರೆ.